ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿದ್ದೀವಿ. ಅದರಲ್ಲಿ 5ನೇ ಕ್ವಶನ್ ನೋಡೋಣ. ಗಿವೆನ್ D is equal to 5, S9 is equal to 75, find A and A9. D ಅಂದರೆ ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 5, S9 ಅಂದರೆ ಫಸ್ಟ್ 9 ಟರ್ಮ್ಸ್ ಆ್ಯಡ್ ಮಾಡಿದ್ರೆ ಆನ್ಸರ್ 75 ಬರುತ್ತೆ. S9 75. ನಾವೀಗ ಎ ಫಸ್ಟ್ ಟರ್ಮ್ ಮತ್ತು A9 ಅಂದರೆ 9th ಟರ್ಮ್ ಅಥವಾ ಈ ಎ ಪಿಯಲ್ಲಿ ಲಾಸ್ಟ್ ಟರ್ಮ್ 9 ಟರ್ಮ್ಸ್ ಹಾಕೋಣ. 9 ಟರ್ಮ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಲಾಸ್ಟ್ ಟರ್ಮ್ ಕಂಡುಹಿಡಿಬೇಕು. ಯಾವ ಫಾರ್ಮುಲಾ ಹಾಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ ಒಂದೊಂದೇ ಫಾರ್ಮುಲಾ ನೋಡ್ಕೊಂಡು ಹೋಗ್ಬೇಕು. 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಎಸ್ ಗೊತ್ತಿದೆ, ಎನ್ ಗೊತ್ತಿದೆ, ನಂಬರ್ ಆಫ್ ಟರ್ಮ್ಸ್ 9, ಎ ಕಂಡುಹಿಡಿಬೇಕು, ಡಿ ಗೊತ್ತಿದೆ. ಅದಕ್ಕೋಸ್ಕರ 5ನೇ ಫಾರ್ಮುಲಾ ಹಾಕೋಣ. S is equal to n by 2 into 2a plus n minus 1d. ಎಲ್ಲ ವ್ಯಾಲ್ಯೂಸ್ ಹಾಕೋಣ. S 75, n 9, d 5. ಈಗ 75 is equal to 9 by 2 into 2a plus 9 minus 1 into 5. ಇಲ್ಲಿ ವೇರಿಯೇಬಲ್ a ಮಾತ್ರ ಇರೋದು, ಕಂಡುಹಿಡಿಬೋದು. ಎ ರೈಟ್ ಸೈಡಲ್ಲಿರೋದ್ರಿಂದ ಅದನ್ನು ಲೆಫ್ಟ್ ಸೈಡ್ ತೊಗೊಬೇಕಲ್ವ, ಅದಕ್ಕೆ LHS RHS ಪೂರ್ತಿ ಚೇಂಜ್ ಮಾಡ್ಕೊಂಬೋಣ, ಈಸಿ ಆಗುತ್ತೆ. ಈಗ 2a 9 minus 1 ಇದೆ, 9 1 8, 8 ಇಂಟು 5, 8 5 40, 8 5 40. ಅದು ಮಾತ್ರ ಸಿಂಪಲ್ ಮಾಡ್ಕೊಂಡಿದ್ದೀವಿ, ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು 9 by 2 ಇಂಟು 2a ಪ್ಲಸ್ 40 ಅಂತಿದೆ. ಅಂದರೆ 9ನ್ನು ಆ ಬ್ರ್ಯಾಕೆಟಲ್ಲಿ ಇದೆಯಲ್ಲ ಅದರಿಂದ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಬ್ರ್ಯಾಕೆಟಲ್ಲಿ ಇರೋದನ್ನು 9ಇಂದ ಮಲ್ಟಿಪ್ಲೈ ಮಾಡಬೇಕು. ಅದು ನ್ಯೂಮರೇಟರು ಈ ಫ್ರ್ಯಾಕ್ಷನಲ್ಲಿ. ಕೆಳಗಡೆ 2 ಇದೆ ಡಿನಾಮಿನೇಟರು. ಅದು ಮಲ್ಟಿಪ್ಲೈ ಮಾಡಿಕೊಂಡ್ರೆ 9 2s 18, 9 ಇಂಟು 40 360. ಈಗ ಏನಾಯಿತು, 18a ಪ್ಲಸ್ 360 by 2 is equal to 75. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಮತ್ತು 75 ಮಲ್ಟಿಪ್ಲೈ ಆಗುತ್ತೆ. ಅಥವಾ ಇನ್ನೊಂದು ರೀತಿ ಹೇಳಬೇಕಂದ್ರೆ 2 ಅನ್ನೋದು ಡಿವಿಷನಲ್ಲಿದೆ LHS ಅಲ್ಲಿ, RHS ಬಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. 18a ಪ್ಲಸ್ 360 is equal to 75 into 2. 75 into 2 150. ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 360 ಅನ್ನೋದನ್ನು RHS ತೊಗೊಂಡಿದ್ದೀವಿ, ಮೈನಸ್ 360 ಆಗಿದೆ. 18a is equal to 150 minus 360 ಎಷ್ಟಾಯಿತು, ಮೈನಸ್ 210 ಆಯಿತು. ಅಂದರೆ 360ಇಂದ 150ನ ಸಬ್ಟ್ರಾಕ್ಟ್ ಕಳೆದ್ಬಿಟ್ಟು ದೊಡ್ಡ ನಂಬರ್ 360 ಅಲ್ವ, ಅದರದ್ದು ಸೈನ್ ಹಾಕಿದ್ದೀವಿ. ಅಂದರೆ ಮೈನಸ್ 210, ಮೈನಸ್ 210 ಆಯಿತು. 18a is equal to minus 210. ನೆಕ್ಸ್ಟ್ a is equal to minus 210 divided by 18. 18 RHS ಬಂದರೆ ಡಿವಿಷನ್ ಸ್ಟೇಟಲ್ಲಿರುತ್ತೆ. 210 18 ಏನೋ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫ್ರ್ಯಾಕ್ಷನು ಯಾವ ಮಧ್ಯೆಯಲ್ಲಿ ಹೋಗುತ್ತೆ, ಅದು 210 ಮತ್ತು 18 ಎರಡೂ ಹೋಗಬೇಕು. 2 1s ಹೋಗುತ್ತೆ, 3 1s ಹೋಗುತ್ತೆ, 6 1s ಹೋಗುತ್ತೆ. 6ಇಂದ ಡಿವೈಡ್ ಮಾಡೋಣ ಎರಡನ್ನು. ಮೈನಸ್ 210 ಮತ್ತು 18ನ 6ಇಂದ ಡಿವೈಡ್ ಮಾಡಿದ್ರೆ -35/3 ಆಗುತ್ತೆ.
ಅದನ್ನು ಇನ್ನೂ ಸಿಂಪಲ್ ಮಾಡೋಕ್ಕಾಗಲ್ಲ. ಎಗೆ ಆನ್ಸರ್ ಅದೇ -35/3 -35/3 ಎ ಸಿಕ್ತು. ಇನ್ನೇನು ಕಂಡುಹಿಡಿಬೇಕು? A9 ಕಂಡುಹಿಡಿಬೇಕು. A9ಗೆ ಡೈರೆಕ್ಟ್ ಫಾರ್ಮುಲಾ ಎರಡನೇ ಫಾರ್ಮುಲಾ ಥರ ಹಾಕ್ಕೊಂಡ್ರೆ, ಫಾರ್ಮುಲಾ ಶೀಟಲ್ಲಿ ಎರಡನೇ ಫಾರ್ಮುಲಾ ಥರ ಹಾಕ್ಕೊಂಡ್ರೆ A9 ಏನಾಗುತ್ತೆ? A+8D ಆಗುತ್ತೆ. ಎ ಗೊತ್ತಿದೆ, ಡಿ ಗೊತ್ತಿದೆ. ಸರಿ, ಎರಡನೇ ಫಾರ್ಮುಲಾ ಹಾಕ್ಕೊಬೋದು. A9 A+8D. A9 ಎ ವ್ಯಾಲ್ಯೂ ಗೊತ್ತಿದೆ, ಇವಾಗ ತಾನೇ ಕಂಡುಹಿಡಿದಿದ್ದೀವಿ, -35/3 ಪ್ಲಸ್ ಡಿ ವ್ಯಾಲ್ಯೂ ಕ್ವಶನಲ್ಲೇ ಕೊಟ್ಟಿದ್ದಾರೆ 5. 8D ಅಂದರೆ 8 × 5. ನೆಕ್ಸ್ಟ್ 8 × 5 40, 8 5 40, ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ -35/3 ಇದೆ, ಪ್ಲಸ್ 40 ಅಂದರೆ ಅಲ್ಲಿ ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇದೆ ಅಂತ ತಿಳ್ಕೊಬೇಕು. ಈ ಕಡೆ ಡಿನಾಮಿನೇಟರ್ 3 ಇದೆ, ಈ ಕಡೆ 1 ಇದೆ. LCM ತೊಗೊಬೇಕು, 3ನೇ ಬರುತ್ತೆ. LCM ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೇಲೆ ಅಂದರೆ ನ್ಯೂಮರೇಟರಲ್ಲಿ -35 ಹಂಗೆ ಇರುತ್ತೆ. 40 + 40 ಇರೋದು 40 × 3 ಆಗುತ್ತೆ, 120. A9 -35 + 120/3 -35 + 120 ಮಾಡಿದ್ರೆ 85 ಬರುತ್ತೆ ಆನ್ಸರು. 120ಇಂದ 35 ಕಳೆಯೋದು, 85 ಆನ್ಸರು. ಡಿನಾಮಿನೇಟರಲ್ಲಿ 3. A9 ಆನ್ಸರು 9th ಟರ್ಮು ಏನಿರುತ್ತೆ? 85/3 ಆಗುತ್ತೆ. ಥ್ಯಾಂಕ್ ಯು.